ಈಗ ರಿಷಬ್ ಶೆಟ್ಟಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದ್ದಾರೆ. ಈಗ ಹನುಮಾನ್ ಸಿನಿಮಾದಲ್ಲ ಅವ್ರು ನಟನೆ ಮಾಡ್ತಾ ಇದ್ದಾರೆ. ಅದಾದಮೇಲಿಂದ ಏನಂದರೆ ಈಗ ಶಿವಾಜಿ ಚಿತ್ರದಲ್ಲಿ ಅವ್ರದ್ದು ಅವ್ರ ಚಿತ್ರ ಬರ್ತಾ ಇದೆ. ಈಗ ಅದಕ್ಕೊಂದಿಷ್ಟು ಟೀಕೆಗಳು ಶುರುವಾಗ್ಬಿಟ್ಟಿದೆ. ಈಗ ಅಂದರೆ ನಮ್ಮ ಭಾಷಿಕರೊಬ್ಬರು ಬೇರೆ ಭಾಷಿಕ ಒಬ್ಬ ನಾಯಕನ ಬಗ್ಗೆ ಮಾಡ್ತಿರುವಂಥ ಸಿನಿಮಾ ಅನ್ನೋದು ಶುರುವಾಗ್ಬಿಟ್ಟಿದೆ. ಈಗ ಏನಂತೀರಿ ಅದ್ರ ಬಗ್ಗೆ? ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋ ಒಬ್ಬ ಹೀರೋನ ತೊಗೊಂಡೋಗಿ ಅಲ್ಲಿರೋಂಥ ಒಬ್ಬ ರಾಜನ್ನ ಇದು ಮಾಡಿ ನೀನು ಮಾಡ್ಬಾ ಅಂತ ಕರೆದಿದ್ದಾರೆ ಅಂದರೆ ಅದೊಂದು ಗೌರವ ಸರ್. ಕರೆಕ್ಟ್, ಅದೊಂದು ಗೌರವ. ಮಾಡಲಿ ಸರ್, ತಪ್ಪೇನಿದೆ ಸರ್. ಇಲ್ಲಿಂದ ಯಾರಾದ್ರೊಬ್ರು ಕತೆ ತೊಗೊಂಡೋಗಿ ಈ ರಾಜನ ಕ್ಯಾರೆಕ್ಟರ್ ಮಾಡು ಅಂದರೆ ಖಂಡಿತ ಅವ್ರು ಮಾಡಿರ್ತಾರೆ. ಇನ್ನು ಯಾರು ಹೋಗಿರಲ್ಲ. ಈ ಕಡೆ ಕುತ್ಕೊಂಡು ನೋಡೋಕ್ಕೆ ಹೋದಾಗ ಅಂಥ ದೊಡ್ಡ ಒಂದು ಪಾತ್ರ, ಶಿವಾಜಿನ ಪಾತ್ರ ನಾನು ಹೇಳ್ತಾರೆ, ಆ ಊರಿಗೆ ದೊಡ್ಡ ಶ್ರೇಷ್ಠ ಸರ್. ಅದನ್ನು ನಮ್ಮವನಿಗೆ ಒಬ್ಬನಿಗೆ ಕೊಟ್ಟು ನೀವು ಮಾಡಿ ಬನ್ನಿ ಅಂತ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಎಂಥದ್ದು ಹೆಗ್ಗಳಿಕೆ ನೋಡಿ. ಅದನ್ನು ಆ ಆ್ಯಂಗಲಲ್ಲಿ ನೋಡೋಣ, ಆ ಆ್ಯಂಗಲಲ್ಲಿ ನೋಡೋಣ, ಖುಷಿ ಪಡೋಣ. ನಮ್ಮವನೊಬ್ಬ ಅಲ್ಲಿ ಹೋಗಿ ಮಾಡ್ತಾವನೆ ಅಂತ. ಇದು ಸಾಮಾನ್ಯ ಕ್ಯಾರೆಕ್ಟರ್ ಸರ್ ಶಿವಾಜಿ ಅನ್ನೋದು. ಆ ಪಾಯಿಂಟ್ ಅದಲ್ಲ ಸರ್. ಈಗ ನಮ್ಮವರೊಬ್ಬರಿಗೆ ಆ ಊರಿನವ್ರು ಬಂದು ಮಣೆ ಹಾಕ್ತಾ ಇದ್ದಾರೆ ಬಂದು ನಮ್ಮ ಇದನ್ನು ಮಾಡು ಬಾ ಅಂತ ಕರೆದಾಗ ಇದೊಂದು ಹೆಮ್ಮೆ ಅಲ್ವ ಸರ್? ಗ್ರೇಟ್. ನಮಗೆಲ್ಲ ಖುಷಿ ಆಗಬೇಕಿದು ಅಂತ ಸರ್. ಯಾರು ಖುಷಿ ಪಡ್ತಾರೆ ಬಿಡ್ತಾರೆ ಬೇಡ ಸರ್. ಓವರಾಲು ಅವನಿಗೆ ಬಂದಿದೆ ಆಫರು, ಒಂದು ಹೆಮ್ಮೆ ಹೋಗಿ ಮಾಡ್ತಾ ಇದ್ದಾನೆ. ಹೆಮ್ಮೆ ಯಾವ ಆ್ಯಂಗಲಲ್ಲಿ ಅಂದರೆ ನಮ್ಮ ಕನ್ನಡದಲ್ಲಿ ಒಬ್ಬ ನಟನಿಗೆ ಆ ಪಾತ್ರ ಕೊಟ್ಟು ಬನ್ನಿ ನೀವು ಮಾಡಿ ಅಂತ ನೀವೇ ಸೂಕ್ತ ಅಂತೇಳಿ. ಹಾಂ, ಕರೆಕ್ಟಾ? ಕರೆಕ್ಟ್, ನೀವೇ ಸೂಕ್ತ ಬನ್ನಿ ಅಂತ ಹೇಳಿರೋದು ಇದೆಲ್ಲ. ಅದಕ್ಕಿಂತ ದೊಡ್ಡ ಸಂಗತಿ ಇನ್ನೇನಿದೆ? ಹಾಂ ಸರ್. ಎಸ್, ಅದೇ ಉಲ್ಟಾದಾಗ ಈ ಟೀಕೆಗಳು ಬಂದರೆ ಅರ್ಥ ಆಗುತ್ತೆ. ಇಲ್ಲಿನ ರಾಜ ಯಾವನೋ ಇಷ್ಟು ಇವ್ರನ್ನ ಬಿಟ್ಟು ಅಲ್ಲಿ ಯಾರೋ ಕರ್ಕೊಂಬರ್ತಾ ಇದ್ದೀರಲ್ಲ ಅಂತ ಯಾರಾದರೂ ಮಾತಾಡೋಕೆ ಹೋದ್ರೆ ಏನೋ ಇವ್ರ ಆ್ಯಂಗಲ್ ಕರೆಕ್ಟು ಏನೋ ಅನ್ಬೋದು. ಹೌದು, ಓಕೆ ಸರ್, ತಲೆ ಕೆಡಿಸ್ಕೊಳ್ಳೋದೇನಿಲ್ಲ ಸರ್. ಮಾಡಬೇಕು ಸರ್, ಇಂಥ ಅವಕಾಶಗಳು ಸಿಕ್ಕಾಗ ಅದ್ಭುತ ಪರ್ಫಾರ್ಮ್ ಮಾಡಬೇಕು. ಪಾಪ ನೋಡಿ, ಅವರೇನೋ ಇಲ್ಲಿ ಯಾವುದೋ ಇಲ್ಲಿಂದ ಯಾವುದೋ ರಿಜೆಕ್ಟ್ ಮಾಡಲ್ಲಿಗೆ ಹೋಗಿಲ್ಲ, ಇಲ್ಲಿ ಯಾವುದೂ ಬಂದಿಲ್ಲ. ರಾಜರ ಪಾತ್ರ ಆ ಪಾತ್ರ ಈ ಪಾತ್ರ ಬಂದಿಲ್ಲ. ಆ ಪಾಯಿಂಟ್ ನೋಡಿ, ಇಲ್ಲಿ ರಾಜರ ಪಾತ್ರ ಮಾಡಿದ್ರೆ ಮಾಡ್ತಾ ಇದ್ರು, ಬಂದಿಲ್ಲ ಅವ್ರಿಗೆ. ಕರೆಕ್ಟಾ? ಬಂದಿರೋದ್ರಲ್ಲಿ ಕಾಂತಾರ ಅದು ಇದು ಇಲ್ಲೂ ಆ ಕಲ್ಚರ್ನ ಎತ್ತಿಡಿದು ಸಿನಿಮಾ ಮಾಡ್ತಾ ಇದ್ದಾರಲ್ವ. ಅದನ್ನ ಯಾಕೆ ಮರಿತಾ ಇದ್ದೀರಾ? ಮಾಡ್ತಾ ಇದ್ದಾರಲ್ಲ.